ಹಿಂಗೆ ಸುಟ್ಟು ಕರ್ಕಲಾಗಿರೋಂಥದ್ದು ಈಸಿದಾಗ ಹೆಂಗೆ ಕ್ಲೀನ್ ಮಾಡಬೇಕಂತ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ರೀ. ಅಲ್ಯೂಮಿನಿಯಮೇ ಇರಲಿ ಇಲ್ಲ ಸ್ಟೀಲೇ ಇರಲಿ ರೀ, ಈ ಟ್ರಿಕ್ ಅಂತೂ ವರ್ಕ್ ಆಗ್ತದೆ ರೀ. ಮೊದಲು ಏನು ಮಾಡ್ಬೇಕು ರೀ, ನಾವು ಇದ್ರಾಗ ನೀರು ಹಾಕಬೇಕಾಗ್ತದೆ ರೀ. ಪೂರ್ತಿ ನೀರು ಕವರ್ ಹಾಕ್ಬೇಕು ರೀ. ಎಷ್ಟು ಹೊತ್ತೆ ಅದಲ್ಲ ರೀ ಅದು ಕವರ್ ಹಾಕ್ಬೇಕು ರೀ, ಅಷ್ಟು ನೀರು ಹಾಕಬೇಕಾಗ್ತದೆ. ಅದ್ರಾಗ 1 ಚಮಚ ಇಲ್ಲಿನ ಡಿಟರ್ಜೆಂಟ್ ಪೌಡರು ಹಾಕ್ಲತ್ತೀನಿ ರೀ. ಇಲ್ಲ ಅಂತಂದ್ರೆ ಡಿಟರ್ಜೆಂಟ್ ಲಿಕ್ವಿಡ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಈಗ ಒಲಿ ಮೇಲೆ ಇಟ್ಟು ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಉರಿದಾಗ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ ರೀ. ಅಂದರೆ ಏನಾಗ್ತದೆ ರೀ, ಸ್ವಲ್ಪ ಸಡಲ್ ಆಗ್ತದೆ ರೀ. ಮತ್ತು ಇಲ್ಲ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಬಿಡಬೇಕಾಗ್ತದೆ ರೀ. ಮತ್ತು ಈಗ ನೋಡ್ರಿ ಹಾಗೆ ಕೈ ಆಡಿಸ್ಕೋತ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ ರೀ. ನಾ ಇಲ್ಲಿ ಒಂದು 15 ನಿಮಿಷರ ಕುದಿಸೀನಿ ರೀ. ಈಗ ನೋಡ್ರಿ ಎಲ್ಲ ಕುದ್ದಾದ್ಮೇಲೆ ನಾ ಈಗ ಒಲಿ ಏನು ಮಾಡ್ತೀನಿ ರೀ, ಬಂದ್ ಮಾಡ್ತೀನಿ ರೀ. ಮತ್ತು ಏನು ಮಾಡ್ತೀನಪ್ಪ ಅಂದ್ರೆ ಈ ನೀರು ಇನ್ನೊಂದು ಕಡೆ ತೆಗ್ದಿಡ್ತೀನಿ ಅಂದ್ರೆ ಏನು ರೀ, ಚೆಲ್ಲಿ ಬಿಡಬೇಕು, ಅವೇನು ಕೆಲ್ಸಕ್ಕೆ ಬರಲ್ಲ. ಈಗ ಅದು ಸ್ವಲ್ಪ ಸಡಲ್ ಆಗಿರ್ತದೆ ರೀ. ನಾವೇನು ಮಾಡಬೇಕಾಗ್ತದಂದ್ರೆ ಒಂದು ಶಾರ್ಪ್ ಇದ್ದಿದ್ದು ಅಥವಾ ಈ ಸ್ಪೂನ್ ಇರ್ತದಲ್ಲ ರೀ, ಯಾವ್ದಾರ ಒಂದು ಸ್ಪೂನ್ ತೊಗೊಂಡು ನಾವು ಹಿಂಗೆ ಕೆದರ್ದರೆ ಆಯ್ತು ರೀ. ಅದು ಭಾಳ ಈಸಿದಾಗ ಬಂದುಬಿಡ್ತದೆ ರೀ. ಅಷ್ಟೇ ನೋಡ್ರಿ, ನಾವು ಅವತ್ತೇ ಮಾಡ್ಕೊಂಡ್ರೆ ಇಷ್ಟೊಂದು ಕಷ್ಟಪಡೋದು ಬೇಕಾಗಲ್ಲ ರೀ. ಆದ್ರೆ ನನಗೂ ಏನಾಗಿದ್ರೆ ಇಲ್ಲಿ ಒಂದು 2 ದಿನ ಬಿಟ್ಟು ನಾ ಇಲ್ಲಿ ಮಾಡ್ಕೊಂಡಿಂದ ಸ್ವಲ್ಪ ನನಗೆ ಟೈಮ್ ಹಿಡ್ಸದ. ಇಲ್ಲ ನೀವು ಅವಾಗೆ ಮಾಡಿರಂತಂದ್ರೆ ಭಾಳ ಈಸಿದಾಗ ಬಂದುಬಿಡ್ತದೆ ರೀ. ಎಲ್ಲ ತೆಗ್ದಾದ್ಮೇಲೆ ಈಗ ಈ ಮೆಟಲ್ ಸ್ಕ್ರಬ್ಬರ್ ಇರ್ತದಲ್ಲ ರೀ, ಅದರಲ್ಲಿಂದ ಸ್ವಲ್ಪ ಇದಕ್ಕೆ ತೆಗ್ತೀನಂತ್ರಿ. ಬದ್ದಿದ್ನು ಎಲ್ಲ ಹೋಗ್ಬಿಡ್ತದಂತ. ಈಗ ಮತ್ತೇನು ರೀ, ಈಗ ಸ್ವಚ್ಛ ನೀರಿನಾಗ ತೊಳೆದ್ರೆ ಆಯ್ತು ರೀ. ಸ್ಟೀಲ್ದಂತೂ ಇದಕ್ಕಿಂತ ಈಸಿದಾಗ ಹೋಗ್ಬಿಡ್ತದೆ ರೀ. ನೋಡ್ರಿ ಎಷ್ಟು ಹೊಸದು ಕಾಣಿಸ್ಲತ್ತದಂತ. ಅಷ್ಟೇ ನಾವು 15 ದಿನ ತಿಂಗಳು ಎಲ್ಲ ಬಿಟ್ಟು ಮಾಡಂಗಿಲ್ಲ ರೀ. ಅದು ಹಾಕಿದ ಕೂಡಲೇ ನಾವು ಮಾಡಿದ್ರೆ ಈ ಟ್ರಿಕ್ ಅಂತೂ 100% ಇಲ್ಲಿ ವರ್ಕ್ ಆಗ್ತದೆ. ಈಗ ನೀರಾಗ ಸ್ವಚ್ಛ ತೊಳ್ಕೊಂಡೀನಿ ರೀ ನಾ. ಇದು ನೋಡ್ರಿ ಮೊದಲ ಇದ್ರದ್ದು ಗತಿ ಹೆಂಗಿತ್ತಂತ ಮತ್ತು ಈಗ ಹೆಂಗಾಗ್ಯದಂತ ನಿಮ್ಗೆ ಇಲ್ಲೇ ಕಾಣಿಸ್ಲತ್ತದ್ರಿ. ಆಯ್ತು ರೀ, ಇವಾಗ ಬಟ್ಟೆಲಿಂದ ಒರೆಸಿ ಇಟ್ಬಿಡ್ತೀನಂತ್ರಿ. ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ಥ್ಯಾಂಕ್ ಯು.